ಭಾರತೀಯ ರೈಲ್ವೆಗಳು ರಾಷ್ಟ್ರೀಯ ಐಕ್ಯತೆ ಮತ್ತು ಅಭಿವೃದ್ಧಿಯ ಜೀವನಾಡಿ. 1925ರಲ್ಲಿ ಭಾರತದ ಮೊದಲ ವಿದ್ಯುತ್ ರೈಲು ಸಂಚಾರ ಆರಂಭವಾಯಿತು. ಬಾಂಬೆ ವಿಟಿ ಮತ್ತು ಕುರ್ಲಾ ನಡುವಿನ ಹಾರ್ಬರ್ ಮಾರ್ಗದಲ್ಲಿ ಹೊಸ ಯುಗದ ಬೆಳಕು ಹೊತ್ತಿತು. ಆರಂಭದಲ್ಲಿ 1.5 ಕೆವಿ ಡಿಸಿ ವ್ಯವಸ್ಥೆ, ನಂತರ 25 ಕೆವಿ ಎಸಿ ರಾಷ್ಟ್ರದ ಮಾನದಂಡವಾಯಿತು. ವಿದ್ಯುತ್ ಚಾಲಿತ ರೈಲುಗಳು ಕೈಗಾರಿಕೆ, ಕೃಷಿ ಮತ್ತು ನಗರಗಳನ್ನು ಒಂದೇ ಹಾದಿಯಲ್ಲಿ ಕೊಂಡೊಯ್ದವು. ಜೈವ ಇಂಧನಗಳ ಅವಲಂಬನೆಯನ್ನು ಕಡಿಮೆ ಮಾಡಿ ಹಸಿರು ಸಾರಿಗೆಯತ್ತ ಭಾರತ ಮುನ್ನಡೆದಿತು. ಕಳೆದ 10 ವರ್ಷಗಳಲ್ಲಿ ಮಾತ್ರವೇ 44,000 ಕಿಲೋಮೀಟರ್ಗಿಂತ ಹೆಚ್ಚು ಮಾರ್ಗಗಳು ವಿದ್ಯುದೀಕರಿಸಲ್ಪಟ್ಟಿವೆ. 2025ರೊಳಗೆ ಬ್ರಾಡ್ ಗೇಜ್ ರೈಲು ಜಾಲದ 100% ವಿದ್ಯುದೀಕರಣವೇ ಗುರಿ. ಈ ಐತಿಹಾಸಿಕ ಸಾಧನೆಯನ್ನು ಗೌರವಿಸಲು ಭಾರತೀಯ ಅಂಚೆ ಇಲಾಖೆ ವಿಶೇಷ ಮಿನಿಯೇಚರ್ ಶೀಟ್ ಬಿಡುಗಡೆ ಮಾಡಿದೆ. ಫಸ್ಟ್ ಡೇ ಕವರ್ ಸಹಿತ ಈ ಕ್ಷಣವನ್ನು ಇತಿಹಾಸದಲ್ಲಿ ದಾಖಲಿಸಲಾಗಿದೆ. ಇದು ಭೂತಕಾಲದ ಸಂಭ್ರಮ ಮಾತ್ರವಲ್ಲ, ಭವಿಷ್ಯದ ಹಸಿರು ಭಾರತದ ದೃಷ್ಟಿಯೂ ಹೌದು.